ಶಾಂತಿಯ ನಾಡು ಅಂತ ಕರೆಸಿಕೊಳ್ಳೋ ವಿಜಯಪುರದಲ್ಲಿ ಈಗ ಏನಾಗಿದೆ? ಹಗಲು ರಾತ್ರಿ ಅನ್ನದೇ ಸಾರ್ವಜನಿಕರ ಮೇಲೆ ಶೂಟೌಟ್ ನಡೀತಾ ಇದ್ರೂ ಅಲ್ಲಿನ ಖಾಕಿ ಪಡೆ ಏನ್ ಮಾಡ್ತಾ ಇದೆ? ಹೌದು, ವಿಜಯಪುರದಲ್ಲಿ ಮತ್ತೊಮ್ಮೆ ಬಂದೂಕಿನ ಸದ್ದು ಮೊಳಗಿದೆ. ನಗರದ ಇಟಂಗಿಹಾಳ ದಡ್ಡಿ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ಭೀಕರ ಘಟನೆಯೊಂದು ನಡೆದಿದೆ. ಕೇವಲ 30 ವರ್ಷದ ಧನ್ವಂತ್ ಅನ್ನೋ ಯುವಕನನ್ನ ಗುರಿಯಾಗಿಸಿಕೊಂಡು ಅಪರಿಚಿತ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಬರೋಬ್ಬರಿ 2 ರೌಂಡ್ ಗುಂಡಿನ ದಾಳಿ ನಡೆಸಲಾಗಿದೆ. ಸದ್ಯ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಧನ್ವಂತ್ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಸ್ಥಿತಿ ಈಗಲೂ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ನಾವೆಲ್ಲರೂ ಕೇಳಲೇಬೇಕಾದ ಅಸಲಿ ಪ್ರಶ್ನೆಯೊಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರಿಮಿನಲ್ಗಳಿಗೆ ಕಾನೂನಿನ ಭಯವೇ ಇಲ್ವಾ? ಸಾರ್ವಜನಿಕ ರಸ್ತೆಯಲ್ಲೇ ಬಂದು ಶೂಟೌಟ್ ಮಾಡಿ ಹೋಗ್ತಾರೆ ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಘಟನೆ ನಡೆದ ತಕ್ಷಣ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರು ಆಸ್ಪತ್ರೆಗೆ ಓಡೋಡಿ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಸರಿ. ಆದರೆ ಇಂತಹ ಘಟನೆಗಳು ನಡೆಯದಂತೆ ತಡೆಯುವಲ್ಲಿ ಇಲಾಖೆ ಸಂಪೂರ್ಣ ವಿಫಲವಾಗ್ತಿರೋದ್ಯಾಕೆ? ಅಪರಾಧಿಗಳ ಕೈಗೆ ಇಷ್ಟೊಂದು ಸುಲಭವಾಗಿ ಗನ್ ಸಿಗ್ತಾ ಇರೋದು ಹೇಗೆ? ಇಡೀ ವಿಜಯಪುರ ನಗರದಲ್ಲಿ ಈಗ ಜನಸಾಮಾನ್ಯರು ಓಡಾಡೋದಕ್ಕೂ ಹೆದರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಇಲಾಖೆ ಕೇವಲ ತನಿಖೆಯ ನಾಟಕ ಮಾಡದೆ ಈ ಗನ್ ಸಂಸ್ಕೃತಿಗೆ ತಕ್ಷಣ ಬ್ರೇಕ್ ಹಾಕಬೇಕಿದೆ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.